ಯಾವುದೇ ಕ್ರೀಮ್ ಅಥವಾ ಫೇಸ್ ಪ್ಯಾಕ್ ಹಾಕಿದ್ರೂ ಸ್ಕಿನ್ ಗ್ಲೋ ಆಗ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಈ ಜ್ಯೂಸನ್ನ ಕುಡಿಯೋದ್ರಿಂದ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಫಸ್ಟ್ ಟೈಮಲ್ಲೇ ಗೊತ್ತಾಗುತ್ತೆ. ನೋಡಿ, ಇಲ್ಲಿ 2 ಬೀಟ್ರೋಟ್ ತೊಗೊಂಡಿದ್ದೀನಿ, ಸ್ವಲ್ಪ ಬೆಲ್ಲ ಯೂಸ್ ಮಾಡ್ಕೋತೀನಿ. ಇವಾಗ ಬೀಟ್ರೋಟ್ನ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ರುಬ್ಕೋಬೇಕು. ರುಬ್ಬುವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಅದನ್ನು ನುಣ್ಣಗೆ ರುಬ್ಕೊಂಡು ಜಾಲರಿ ಸಹಾಯದಿಂದ ಸೋಸ್ಕೊಳ್ಳಿ. ನಮಗೆ ಆವಾಗ ತೆಳುವಾದ ಜ್ಯೂಸ್ ಸಿಗುತ್ತೆ. ಇದನ್ನು 2 ರಿಂದ 3 ದಿನ ಮಾಡಿದ್ರೆ ಸಾಕು ವಾರದಲ್ಲಿ. ಅದರಿಂದ ಐರನ್, ಈಗ ಹಿಮೋಗ್ಲೋಬಿನಲ್ಲಿ ಐರನ್ ಕಡಿಮೆ ಆಗಿರೋದು ಅಥವಾ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್, ಡಾರ್ಕ್ ಸರ್ಕಲ್, ಈ ರೀತಿ ಏನೇ ಸಮಸ್ಯೆ ಇದ್ದರೂ ಇದರಿಂದ ನಿವಾರಣೆ ಆಗುತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಓನ್ಲಿ 2 ಡೇಸ್. ತುಂಬ ಜಾಸ್ತಿ ಕುಡಿದ್ರೂ ಇದರಿಂದ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸೊ 2 ದಿನ ಯೂಸ್ ಮಾಡಿ ಸಾಕು. ಜ್ಯೂಸ್ ಅಂತೂ ರೆಡಿ ಆಯಿತು. ಈಗ ಫೇಸ್ ಪ್ಯಾಕ್ ಮಾಡೋದು ಹೇಗೆ ನೋಡೋಣ ಬನ್ನಿ. ಸೊ ಇಲ್ಲಿ 1 ಕಪ್ ಇಟ್ಕೊಂಡೋದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಮುಲ್ತಾನಿ ಮಿಟ್ಟಿ, 2 ಟೇಬಲ್ ಸ್ಪೂನ್ ಹಾಲು, ಹಸಿ ಹಾಲು ತೊಗೊಂಡಿದ್ದೀನಿ, ಕಾಯಿಸಿರೋದು ಬೇಡ. ಅದಕ್ಕೆ 3 ರಿಂದ 4 ಸ್ಪ್ರೇ ರೋಸ್ ವಾಟರ್, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸೊ ಅರ್ಧ ಟೇಬಲ್ ಸ್ಪೂನ್ ಬೀಟ್ರೋಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ತುಂಬಾ ಎಫೆಕ್ಟಿವ್. ಬೀಟ್ರೋಟ್ ನಾನು ಜ್ಯೂಸ್ ಮಾಡಿದ್ನಲ್ಲ, ಅದರದ್ದೇ ತುರಿ ಇತ್ತು ಅಂತ ಹಾಕ್ಕೊಂಡಿದ್ದೀನಿ, ಇಲ್ಲ ಅಂದರೆ ಏನು ಬೇಡ. ಇದನ್ನು ಆಯ್ಲಿ ಸ್ಕಿನ್ ಅವ್ರು ಅಪ್ಲೈ ಮಾಡಿದ್ರೆ ತುಂಬಾ ಉತ್ತಮ. ಡ್ರೈ ಸ್ಕಿನ್ ಆದರೆ ಇನ್ನೂ ಡ್ರೈ ಆಗುತ್ತೆ. ಸೊ ಆಯ್ಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಇದು ಫೇಸ್ ಪ್ಯಾಕು. ಫಸ್ಟು ಯಾವುದೇ ಫೇಸಿಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾವು ಪ್ಯಾಚ್ ಟೆಸ್ಟ್ ಮಾಡಬೇಕು. ಕೈ ಮೇಲೆ ಅಥವಾ ಕತ್ತಲ್ಲಿ ಟೆಸ್ಟ್ ಮಾಡಿ, ಏನೋ ಅಲರ್ಜಿ ಥರ ಆಗಲಿಲ್ಲ ಅಂದರೆ ಫೇಸಿಗೆ ಹಾಕಬೇಕು. ನ್ಯಾಚುರಲ್ ರೆಮಿಡೀಸ್ ಆದರೂ ಪರವಾಗಿಲ್ಲ. ಕೈ ಮೇಲೆ ಹೀಗೆ ಅಪ್ಲೈ ಮಾಡಿ 10 ಮಿನಿಟ್ಸ್ ಬಿಟ್ಟಿದ್ದೆ. ಅದು ತುಂಬ ಡ್ರೈ ಆದಮೇಲೆ ವಾಶ್ ಮಾಡಬೇಕು. ನೋಡಿ, ಒಂದೇ ವಾಶಲ್ಲಿ ಯಾವ ರೀತಿ ಕಾಣಿಸುತ್ತಂತ. ಇದನ್ನು ಅಷ್ಟೇ, ವಾರದಲ್ಲಿ 2 ಟೈಮ್ಸ್ ಹಾಕಿದ್ರೆ ಸಾಕು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.